ಕಾಂಗ್ರೆಸ್ ಮುಖಂಡನ ಕೊಲೆ ಯತ್ನ ಡೆಡ್ಲಿ ಅಟ್ಯಾಕ್ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಕೇಣಿ ಬಳಿ ಘಟನೆ ರಾಡ್ನಿಂದ ಹಲ್ಲೆ ಮಾಡಿ ಗೋಪಾಲಕೃಷ್ಣಗೆ ಚಾಕು ಇರಿತ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ಸ್ಥಿತಿ ಇದೀಗ ಗಂಭೀರ ಕಾರಿನಲ್ಲಿ ಬಂದಿದ್ದ 6 ಮಂದಿ ಅಪರಿಚಿತರಿಂದ ಈ ಕೃತ್ಯವನ್ನ ಎಸಗಲಾಗಿದೆ ಗೋವಾ ನೋಂದಣಿಯ ಕಾರಿನಲ್ಲಿ ಬಂದಿದ್ದ ಗ್ಯಾಂಗ್ ಗೋಪಾಲಕೃಷ್ಣ ನಾಯಕ್ ಹೊಟ್ಟೆ ತಲೆಗೆ ಚಾಕು ಇರಿತ ಅಂಕೋಲಾ ಖಾಸಗಿ ಆಸ್ಪತ್ರೆಯಲ್ಲಿ ಗೋಪಾಲಕೃಷ್ಣಗೆ ಚಿಕಿತ್ಸೆ 4 ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಮಾಜಾಳಿ ಚೆಕ್ ಪೋಸ್ಟ್ ಬಳಿ ಆರೋಪಿಗಳ ಬಂಧನ ಗೋಪಾಲಕೃಷ್ಣ ಕೊಲೆಗೆ ಸುಪಾರಿ ನೀಡಿರುವ ಶಂಕೆ ಕೂಡ ಈ ನಡುವೆ ವ್ಯಕ್ತವಾಗ್ತಾ ಇದೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಕೇಣಿ ಬಳಿ ಈ ಒಂದು ದುರ್ಘಟನೆ ನಡೆದಿರುವಂತಹದ್ದು ರಾಡ್ನಿಂದ ಹಲ್ಲೆ ಮಾಡಿ ಗೋಪಾಲಕೃಷ್ಣಗೆ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣಗೆ ಚಾಕನ ಇರಿದಿರುವಂತಹದ್ದು ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ಸ್ಥಿತಿ ಇದೀಗ ಗಂಭೀರವಾಗಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಕಾರಿನಲ್ಲಿ ಬಂದಿದ್ದಂತಹ 6 ಮಂದಿ ಅಪರಿಚಿತರಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ ಗೋವಾ ನೋಂದಣಿಯ ಕಾರಿನಲ್ಲಿ ಈ ಒಂದು 6 ಮಂದಿ ಇದ್ದಂತಹ ಗ್ಯಾಂಗ್ ಬಂದಿತ್ತು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಗೋಪಾಲಕೃಷ್ಣ ನಾಯಕ್ ಹೊಟ್ಟೆ ತಲೆಗೆ ಚಾಕು ಇರಿದಿದ್ದಾರೆ ಅಂಕೋಲಾ ಖಾಸಗಿ ಆಸ್ಪತ್ರೆಯಲ್ಲಿ ಇದೀಗ ಗೋಪಾಲಕೃಷ್ಣಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ 4 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ ಮಾಜಾಳಿ ಚೆಕ್ ಪೋಸ್ಟ್ ಬಳಿ ಈಗ ಆರೋಪಿಗಳನ್ನ ಬಂಧಿಸಲಾಗಿದೆ ಕೈ ಮುಖಂಡನಿಗೆ ಚಾಕುವಿನಿಂದ ಇರಿದಿರುವಂತಹದ್ದು ಕಾರಿನಲ್ಲಿ ಬಂದಂತಹ 6 ಮಂದಿ ಗೋಪಾಲಕೃಷ್ಣಗೆ ಏಕಾಏಕಿ ದಾಳಿಯನ್ನ ನಡೆಸಿ ಹೊಟ್ಟೆಗೆ ಚಾಕನ್ನ ಇರಿದಿದ್ದಾರೆ ಇದೀಗ ಗೋಪಾಲಕೃಷ್ಣ ಸ್ಥಿತಿ ಗಂಭೀರವಾಗಿದೆ ಇವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಆದರೂ ಕೂಡ ಈ ಕಾಂಗ್ರೆಸ್ ಮುಖಂಡನ ಸ್ಥಿತಿ ಗಂಭೀರವಾಗಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಗೋವಾ ನಂಬರ್ ಪ್ಲೇಟ್ ಇದ್ದಂತಹ ಕಾರಿನಲ್ಲಿ ಈ 6 ಮಂದಿ ಅಪರಿಚಿತರು ಬಂದಂತಹ ಅಪರಿಚಿತರು ಏಕಾಏಕಿ ಗೋಪಾಲಕೃಷ್ಣ ಮೇಲೆ ದಾಳಿಯನ್ನ ನಡೆಸಿ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ ಇದೀಗ ಗೋಪಾಲಕೃಷ್ಣ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಕೂಡ ಇವರ ಸ್ಥಿತಿ ಗಂಭೀರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ಈ ನಡುವೆ 4 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಮಾಜಾಳಿ ಚೆಕ್ ಪೋಸ್ಟ್ ಬಳಿ ಅರೆಸ್ಟ್ ಮಾಡಿದ್ದಾರೆ ಇನ್ನು ಈ ನಡುವೆ ಗೋಪಾಲಕೃಷ್ಣ ಕೊಲೆಗೆ ಸುಪಾರಿ ನೀಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಗೋಪಾಲಕೃಷ್ಣ ಅವರನ್ನ ಕೊಲ್ಲೋದಿಕ್ಕೆ ಯಾರೋ ಸುಪಾರಿ ನೀಡಿರಬಹುದು ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ ನೋಡೋಣ ಇದು ಮುಂದೆ ಏನಾಗುತ್ತೆ ಅಂತ ಆದ್ರೂ ಕೂಡ ಇದೀಗ ಗೋಪಾಲಕೃಷ್ಣ ಅವರ ಸ್ಥಿತಿ ಗಂಭೀರವಾಗಿದೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡೋದಿಕ್ಕೆ ನಮ್ಮ ಪ್ರತಿನಿಧಿ ಅಶ್ವಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅಶ್ವಥ್ ಏನಿದು ಘಟನೆ ಯಾವಾಗಾಯ್ತು ಈ ಒಂದು ಘಟನೆ ಅಂತ ಅದಕ್ಕೆ ಕಾಂಗ್ರೆಸ್ ಮುಖಂಡನ ಒಂದು ಕೊಲೆ ಯತ್ನ ನಡೆದಿರುವಂತಹದ್ದು ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಕೇಳಿ ಬಳಿ ಈ ಒಂದು ಘಟನೆ ನಡೆದಿರುವಂತಹದ್ದು ಅಂದ್ರೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಗೋಪಾಲಕೃಷ್ಣ ನಾಯಕ್ ಅವರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿರುವಂತಹದ್ದು ಈಗಾಗಲೇ ಮಾರಣಾಂತಿಕ ಹಲ್ಲೆ ಕೂಡ ಆಗಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗೋಪಾಲಕೃಷ್ಣ ಕೊಲೆಗೆ ಸುಪಾರಿ ನೀಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು ಅಂದ್ರೆ ಯಾವ ಕಾರಣಕ್ಕೋಸ್ಕರ ಸುಪಾರಿ ನೀಡಿದ್ರು ಯಾರು ನೀಡಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು ಆದ್ರೆ ಏಕಾಏಕಿ ಒಬ್ಬ ಕಾಂಗ್ರೆಸ್ ಮುಖಂಡನ ಮೇಲೆ ಈಗ ಈ ರೀತಿಯಾಗಿ ಬರ್ಬರವಾಗಿ ಹಲ್ಲೆ ಆಗಿರುವಂತಹದ್ದು ಈಗ ಒಂದಷ್ಟು ಅಂಕೋಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದಷ್ಟು ಈಗ ಬೇರೆ ರೀತಿಯಾದಂತಹ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿರುವಂತಹದ್ದು ಸೊ ಸದ್ಯಕ್ಕೆ ಈಗ ಗೋಪಾಲಕೃಷ್ಣ ಅವರ ಪರಿಸ್ಥಿತಿ ಈಗ ಏನು ಒಂದು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಕೂಡ ಮಾಡಲಾಗಿರುವಂತದ್ದು ಜೊತೆಗೆ ಅವರ ಪರಿಸ್ಥಿತಿ ಕೂಡ ತುಂಬಾ ಗಂಭೀರವಾಗಿರುವಂತಹದ್ದು ಜೊತೆಗೆ ಅವ್ರಿಗೆ ಚಿಕಿತ್ಸೆಯನ್ನ ಈಗ ಕೊಡಿಸುವಂತ ಒಂದು ಕೆಲಸವನ್ನ ಈಗ ಮಾಡಿರುವಂತದ್ದು ಆದ್ರೆ ಈಗ ಗೋಪಾಲಕೃಷ್ಣ ನಾಯಕ ಅವರಿಗೆ ಆಗದಂತಹ ವ್ಯಕ್ತಿಗಳು ಯಾರಿದ್ದಾರೆ ಮತ್ತೆ ಯಾವ ಕಾರಣಕ್ಕೋಸ್ಕರ ಹಲ್ಲೆ ಆಯ್ತು ಮತ್ತೆ ಏನಿರ್ಬೋದು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ಈಗ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಈಗಾಗಲೇ ಅಂಕೋಲಾ ಖಾಸಗಿ ಆಸ್ಪತ್ರೆಯಲ್ಲಿ ಗೋಪಾಲಕೃಷ್ಣ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಿರುವಂತದ್ದು ಜೊತೆಗೆ ಅಂತಂದ್ರೆ ಗೋಪಾಲಕೃಷ್ಣ ನಾಯಕ್ ಅವರ ಬ್ಯಾಕ್ ಗ್ರೌಂಡ್ ನ ಕೂಡ ಈಗ ಚೆಕ್ ಮಾಡ್ತಿರುವಂತದ್ದು ಅಂದ್ರೆ ಈ ಹಿಂದೆ ಇವರ ಮೇಲೆ ಅಟ್ಯಾಕ್ ಆಗಿದೆಯಾ ಅಥವಾ ಇದೇ ಮೊದಲ ಬಾರಿಗೆ ಅಟ್ಯಾಕ್ ಆಗಿರೋದಾ ಅಥವಾ ಏನು ಏನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈಗ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಜೊತೆಗೆ ಈಗಾಗಲೇ ಏನು ಘಟನೆ ನಡೆದಂತಹ ಸ್ಥಳ ಇದೆಯಲ್ಲ ಆ ಒಂದು ಸ್ಥಳದಲ್ಲಿ
ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರೋದು. ಆ ಒಂದು ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು ಅದಿತಿ. ಅಂದ್ರೆ ಅಶ್ವಥ್, ಈಗಾಗಲೇ 4 ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಈ ನಡುವೆ ಸಂಬಂಧಿಕರು ಈ ಕೊಲೆ ಯತ್ನದ ಬಗ್ಗೆ ಅಥವಾ ಈ ಹಿಂದೆ ಏನಾದ್ರೂ ಈ ರೀತಿಯ ಪ್ರಯತ್ನವಾಗಿತ್ತಾ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳಿದ್ದಾರಾ, ಹೇಗೆ? ಅದಿತಿ, ಈಗಾಗಲೇ ಏನಂದ್ರೆ ಅಂಕೋಲಾ ಪೊಲೀಸರು ಶಂಕಿತ 4 ಆರೋಪಿಗಳನ್ನ ಅಂದ್ರೆ ಅವ್ರ ಮೇಲೆ ಸಸ್ಪೆಕ್ಟ್ ಇರುವಂತಹ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತಹ ವಶಕ್ಕೆ ತೆಗೆದುಕೊಂಡ್ರು. ಇನ್ನು ಕೂಡ ಫೈನಲೈಸ್ ಆಗಿಲ್ಲ. ಸೊ ಹಾಗಾಗಿ ಅಂದ್ರೆ ಇವರೇ ಮಾಡಿರಬಹುದು ಅನ್ನೋ ಒಂದು ಸಸ್ಪೆಕ್ಟ್ ಮೇಲೆ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಿರೋದು. ಅವರಿಂದ ಏನಾದ್ರು ಒಂದಷ್ಟು ಇನ್ಪುಟ್ ಸಿಗುತ್ತಾ ಅನ್ನೋದು ಕೂಡ ಪೊಲೀಸರು ಈಗ ನೋಡ್ತಿರುವಂತದ್ದು. ಅಂದ್ರೆ ಮೈನ್ ಅಂದ್ರೆ ಗೋಪಾಲಕೃಷ್ಣ ಅವರಿಗೆ ಆಗದಂತಹ ವ್ಯಕ್ತಿಗಳು ಯಾರಿದ್ರು, ಮತ್ತೆ ಏನು ರಾಜಕೀಯ ವೈಷಮ್ಯಕ್ಕೋಸ್ಕರ ಈ ಒಂದು ಘಟನೆ ನಡೀತಾ, ಅಥವಾ ಏನಾರ ಬೇರೆ ಏನಾದ್ರು ವ್ಯವಹಾರಿಕವಾಗಿ ಏನಾದ್ರು ನಡೀತಾ, ಅಥವಾ ಏನಾರ ಕೌಟುಂಬಿಕ ವಿಚಾರಕ್ಕೆ ಏನಾದ್ರು ನಡೀತಾ, ಅಥವಾ ಈ ಎಲ್ಲಾ ಹ್ಯಾಂಗಲ್ ಅಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡಿರುವಂತಹದ್ದು. ಅದ್ರ ಜೊತೆಗೆ ಏನಂತಂದ್ರೆ ಪೋಷಕರು ಕೂಡ ಅಂದ್ರೆ ಗೋಪಾಲಕೃಷ್ಣ ಅವರ ನಾಯಕರ ಸಂಬಂಧಿಕರಿದೆ, ಅವರು ಈಗಾಗಲೇ ತಪ್ಪಿತಸ್ಥರು ಯಾರೇ ಇದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರ ಮುಂದೆ ಅಳಲು ಕೂಡ ನೋಡ್ಕೊಂಡಿರುವಂತದ್ದು. ಇನ್ನ ಅಂಕೋಲಾ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು ತುಂಬಾ ಗಂಭೀರವಾಗಿ ಕೂಡ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಯಾರೇ ಕೂಡ ತಪ್ಪಿತಸ್ಥರಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ಜರುಗಿಸ್ತೀವಿ ಅಂತ ಈಗಾಗಲೇ ಪೊಲೀಸರು ಕೂಡ ಸೂಚನೆ ಕೂಡ ಕೊಟ್ಟಿರುವಂತಹದ್ದು. ಅದಿತಿ, ಥ್ಯಾಂಕ್ ಯು ಅಶ್ವಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.